ದಕ್ಷಿಣ ಆಫ್ರಿಕಾ ವಿರುದ್ಧದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತದ ವೇಗಿ ಹರ್ಷದೀಪ್ ಸಿಂಗ್ ಅವರು ಸಂಪೂರ್ಣವಾಗಿ ತಮ್ಮ ಲಯ ಕಳೆದುಕೊಂಡಿದ್ರು. ದಕ್ಷಿಣ ಆಫ್ರಿಕಾದ ಇನ್ನಿಂಗ್ಸ್ನ 11ನೇ ಓವರ್ನಲ್ಲಿ ಎಡಗೈ ವೇಗದ ಬೌಲರ್ 1, 2 ಅಥವಾ 3 ಅಲ್ಲ ಒಂದೇ ಓವರ್ನಲ್ಲಿ ಬರೋಬ್ಬರಿ 7 ವೈಡ್ಗಳನ್ನು ಎಸೆದಿದ್ದಾರೆ. ಇದು ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ಕೋಪಕ್ಕೂ ಕೂಡ ಕಾರಣವಾಗಿದೆ. ಆದರೆ ಗಂಭೀರ್ ಅವರ ಈ ನಡೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ. ಹರ್ಷದೀಪ್ ಸಿಂಗ್ ಅವರ ಎರಡನೇ ಟಿ20 ಉತ್ತಮವಾಗಿ ಆರಂಭವಾಗಿರಲಿಲ್ಲ. ಇನ್ನು 11ನೇ ಓವರ್ ಎಸೆಯಲು ಬಂದಾಗ ಅವರು ತಮ್ಮ ಲಯ ಕಳೆದುಕೊಂಡಂತೆ ಕಂಡುಬಂದರು. ಆ ಓವರ್ನ ಮೊದಲ ಎಸೆತದಲ್ಲಿ ಕ್ವಿಂಟನ್ ಡಿ ಕಾಕ್ ದೀರ್ಘ ಸಿಕ್ಸರ್ ಹೊಡೆದರು ಮತ್ತು ಅದಾದ ನಂತರ ಅವರು ಇನ್ನು 4 ವೈಡ್ಗಳನ್ನು ಎಸೆದರು. ಅಷ್ಟೆಲ್ಲ 3 ಕ್ಲೀನ್ ಎಸೆತಗಳ ನಂತರ ಹರ್ಷದೀಪ್ ಮತ್ತೊಂದು ವೈಡ್ ಬೌಲಿಂಗ್ ಮಾಡಿದ್ದಾರೆ. ಇದು ಆ ಓವರ್ನ 7ನೇ ವೈಡ್ ಎಸೆತವಾಗಿತ್ತು. ಈ ಸಂದರ್ಭ ಡಗ್ಔಟ್ನಲ್ಲಿ ಕುಳಿತಿದ್ದ ಕೋಚ್ ಗೌತಮ್ ಗಂಭೀರ್ ಅವರು ಹರ್ಷದೀಪ್ ಪ್ರದರ್ಶನದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗಂಭೀರ್ ಅವರ ಪ್ರತಿಕ್ರಿಯೆಯ ವಿಡಿಯೋಗಳು ಮತ್ತು ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತವೆ. ಅಲ್ಲದೆ ಗಂಭೀರ್ ನಡೆಗೆ ಕೂಡ ಕ್ರಿಕೆಟ್ ಪ್ರೇಮಿಗಳು ಬೇಸರಗೊಂಡಿದ್ದಾರೆ.